ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಬಂದು ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ. ಏನೆಲ್ಲ ಆಗುತ್ತೆ ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ. ನಾನಿವಾಗ ಕುರ್ತಾ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಅಮ್ಮ ಮನೇಲಿ ಸ್ಯಾರಿ ಹೊಲಿಸಿದ್ದೆ, ಅದಿದೆ. ನಮ್ಮ ದೊಡ್ಡಮ್ಮ ಹೋದ ವರ್ಷ ಬರ್ಡೇ ಗಿಫ್ಟ್ ಕೊಟ್ಟಿದ್ರು, ಅದನ್ನು ಹಾಕೇ ಇರಲಿಲ್ಲ. ಇವಾಗ ಅದು ಹಾಕೋ ಟೈಮ್ ಬಂದಿದೆ ಅನಿಸುತ್ತೆ, ಹೊಲಿಸಿದ್ದೆ. ಅದನ್ನು ಹಾಕ್ಕೊಂಡು ಟೈಲರಿಂಗ್ ಕ್ಲಾಸಿಗೆ ಹೋಗಬೇಕು. ಅಂದವು ಏನೆಲ್ಲ ಆಗುತ್ತೆ ತೋರಿಸ್ತೀನಿ ನಿಮಗೆ. ಇಲ್ಲಿ ಹೂವು ತಗೋತಾ ಇದ್ದೀನಿ ಮುಡ್ಕೊಳ್ಳೋಣ ಅಂತ ಹೇಳಿ. ನಾನು ಯಾವ್ದಾನ ಸ್ಪೆಷಲ್ ಅಕೇಶನ್ ಇದ್ದರೆ ಮಾತ್ರ ಹೂವು ಮುಡ್ಕೊಳ್ಳೋದು, ಡೈಲಿ ಏನು ಮುಡ್ಕೊಳ್ಳಲ್ಲ. ಇವತ್ತು ಮುಡ್ಕೋಬೇಕು ಅನಿಸ್ತಿತ್ತು, ಅದಕ್ಕೆ ತಗೋತಾ ಇದ್ದೀನಿ. ಅಮ್ಮನ ಮನೆಗೆ ಬಂದೆ, ಅಮ್ಮ ಮನೆಗೆ ಬಂದು ಅಮ್ಮನ ಆಶೀರ್ವಾದ ತಗೊಂಡು ಸ್ಯಾರಿ ಇದೆ ಹೇಳಿ ನಾನು ಈ ಥರ ಹೊಲಿಸಿದ್ದೀನಿ. ಈಗ ಸ್ಯಾರಿ ಹಾಕೊಂಡು ರೆಡಿ ಆಗಿದ್ದೀನಿ. ಈಗ ಟೈಲರಿಂಗ್ ಕ್ಲಾಸ್ಗೆ ಹೋಗಬೇಕು, ಟೈಮ್ ಆಯಿತು. 10:30ಗೆ ಹೋಗಬೇಕಿತ್ತು, ಟೈಮ್ ಆಗಿಬಿಟ್ಟಿದೆ. ಈ ಥರ ರೆಡಿ ಆಗಿದ್ದೀನಿ ನಾನು. ಟೈಲರಿಂಗ್ ಕ್ಲಾಸಲ್ಲಿ ಎಲ್ಲರೂ ಬರ್ಡೇ ಅಂತ ಗೊತ್ತಾಗಿ ಸ್ವೀಟ್ ಎಲ್ಲಿ ಅಂತ ಕೇಳ್ತಾ ಇದ್ರು. ಹಾಗಾಗಿ ಸ್ವೀಟ್ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಈಗ ದೂದ್ ಪೇಡ ತೊಗೊಂಡು ಹೋಗ್ತಾ ಇದ್ದೀನಿ. ಸ್ವೀಟ್ಸ್ ತೊಗೊಂಡು ಬರೋ ಅಷ್ಟೊತ್ತಿಗೆ ನಂಗೆ ಸರ್ಪ್ರೈಸ್ ಕಾಯ್ದಿತ್ತು. ಎಲ್ಲರೂ ಸೇರಿ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ ಟೈಲರಿಂಗ್ ಕ್ಲಾಸಲ್ಲಿ. ನಗುತ್ತಿರು ನೀನು. ಬೇಕಾ ಕೇಕೆ ತಿನ್ಸ್ಬಗ್ಗೆ ಕೇಕೆ ತಿನ್ಸಿ ಫೋಟೋ ಹೇಳ್ತೀರು ಬಂದಾಯ್ತಾ? ಅಂದ್ರೆ ಅಲ್ಲಿ ಶ್ಯಾಡೋ, ಅದು ಬೆಳಕು ಶ್ಯಾಡೋ ಬೀಳ್ತೈತೆ. ಶುಕ್ರವಾರ ಎಷ್ಟು ಗಂಟೆಗೆ ಶೆಕೆ ಆದ್ರೆ ಹಿಂಗೆ ಆಗೋದು. ನಂಗೆ ಟೈಮಿಂಗ್ಸ್ ಹೇಳ್ತಾರೆ, ನಮ್ಗೆ ಬಸ್ ಕಳಿಸ್ತಾರೆ, ಮಾಡ್ಬೋದು. ಮಾಡತ್ತೀಯಾ? ಎಲ್ಲರಿಗೂ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಈಗ ಟೈಲರಿಂಗ್ ಕ್ಲಾಸಲ್ಲಿ ಒಬ್ಬರು ಪಾಪು ಬರ್ಡೇ ಇತ್ತು. ನಾವು ಯಾರೂ ಹೋಗೋಕ್ಕಾಗಿರಲಿಲ್ಲ, ಹಾಗಾಗಿ ಅವ್ರ ಮನೆಗೆ ಹೋಗಿದ್ವಿ ಎಲ್ಲರೂ ಕುಂಕುಮ ತೊಗೊಳಕ್ಕೆ ಅಂತ. ಆ ಕ್ಲಿಪ್ಪಿಂಗ್ಸ್ ಇದು. ಇವಾಗ ಮಧ್ಯಾಹ್ನದ ಊಟ ಮಾಡ್ತಾ ಇದ್ದೀನಿ. ನಮ್ಮಮ್ಮ ನನಗಿಷ್ಟ ಅಂತ ಮೆಂತ್ಯ ಪಲಾವ್ ಮಾಡಿದ್ದಾರೆ. ಹಾಗೆ ಪಕ್ಕದ ಮನೆಯಜ್ಜಿ ಸಬ್ಬಕ್ಕಿ ಉಪ್ಪಿಟ್ಟು ಮಾಡಿದರು, ಸಬ್ಬಕ್ಕಿಲಿ ಮಾಡಿದ್ದಾರೆ, ಚೆನ್ನಾಗಿರುತ್ತೆ. ಇದು ನನ್ನ ಲಂಚ್. ಊಟ ಮಾಡಿಕೊಂಡು ಮನೆಗೆ ಬಂದರೆ ನನ್ನ ಹಸ್ಬೆಂಡ್ ಕೂಡ ಇನ್ನೊಂದು ಕೇಕ್ ತಂದಿದ್ದಾರೆ ಇಲ್ಲಿ ಕಟ್ ಮಾಡ್ಸೋಕ್ಕೆ ಅಂತ. ಈಗ ಕಟ್ ಮಾಡ್ತಾ ಇದ್ದೀವಿ ನಾನು ಪಾಪು ಇಬ್ಬರು ಸೇರಿಕೊಂಡು. ಈ ವರ್ಷ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್. ಐ ಆಮ್ ಥ್ಯಾಂಕ್ಫುಲ್ ಟು ಗಾಡ್. ತುಂಬ ಡಿಫ್ರೆಂಟ್ ಆಗೋಯ್ತು, ಚೆನ್ನಾಗೋಯ್ತು. ವರ್ಷದಿಂದ ವರ್ಷಕ್ಕೆ ವಿಶಸ್ಗಳು ಕಮ್ಮಿ ಆಗ್ತಿರುತ್ತೆ, ರಿಯಾಲಿಟಿ ಆಫ್ ದ ಲೈಫ್. ಆ್ಯಂಡ್ ಹೊಸ ಜನಗಳು ಸಿಗ್ತಾರೆ ಲೈಫಲ್ಲಿ. ಈಗ ಈ ವರ್ಷ ಟೈಲರಿಂಗ್ ಕ್ಲಾಸ್ ಅವ್ರು ಸೆಲೆಬ್ರೇಟ್ ಮಾಡಿದ್ರು ನನ್ನ ಬರ್ಡೇನ, ಖುಷಿ ಆಯಿತು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು.
ಹಸ್ಬೆಂಡ್ ಕೆಲಸದಿಂದ ಬಂದರು, ಆಚೆ ಹೋಗೋಣ ರೆಡಿ ಆಗು ಅಂದರು. ರೆಡಿಯಾಗಿದ್ದೀನಿ, ನೋಡೋಣ ಬನ್ನಿ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ. ಪಪ್ಪು ನಮ್ಮನ ಮನೆಗೆ ಬಿಟ್ಬಿಟ್ಟು ಈಗ ನಾನು ನನ್ನ ಹಸ್ಬೆಂಡ್ ಆಚೆ ಹೋಗ್ತಾ ಇದ್ದೀವಿ. ಹಸ್ಬೆಂಡ್ ನಾನು 1 ವೀಕ್ ಬ್ಯಾಕ್ ಮದರ್ ಪ್ರಾಮಿಸ್ ಮೂವಿಗೆ ಹೋಗೋಣ ಅಂತ ಹೇಳಿದ್ದೆ. ಇವಾಗ ಕರ್ಕೊಂಡು ಹೋಗ್ತಿದ್ದಾರೆ ಬರ್ಡೇ ಸ್ಪೆಷಲ್ ಆಗಿ. ಬನ್ನಿ ಹೋಗೋಣ. ಹಾಂ ನನ್ನ ಹಸ್ಬೆಂಡ್ ಮೂವಿಗೆ ಅಂತ ಹೇಳಿಬಿಟ್ಟು ಸರ್ಪ್ರೈಸ್ ಮಾಡಿದ್ರು. ಬಾರ್ಬಿಕ್ಯೂಗೆ ಕರ್ಕೊಂಡು ಹೋಗಿದ್ದಾರೆ. ನನ್ನ ರಿಯಾಕ್ಷನ್ ಹೇಗಿದೆ ಅಂತ ನೋಡಿ, ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಕೂತ್ಕೊಂಡಿದ್ದೆ. ಹಾಂ ಪಾಪನ್ ಕರ್ಕೊಂಬರೋಣ ಅಂತ ಒಂದು ಕಡೆ, ಆಮೇಲೆ ತಿನ್ನಕ್ಕೆ ಬಿಡಲ್ಲ ಅಂತ ಒಂದು ಕಡೆ. ಆ್ಯಸ್ ಎ ಫುಡ್ ಲವರ್ ನನಗೆ ಖುಷಿ ಆಯಿತು, ಹೊಸ ಹೊಸ ಫುಡ್ನ ಟ್ರೈ ಮಾಡ್ಬೋದು ಅಂತ. ಏನು ಅನ್ನಿಸ್ತಿದೆ? ನನಗೆ ಹೊಸ ಹೊಸ ಫುಡ್ ಟ್ರೈ ಮಾಡೋದು ಅಂದರೆ ತುಂಬ ಇಷ್ಟ. ಹ್ಞೂ ನನ್ನ ಹಸ್ಬೆಂಡ್ ಬರ್ಡೇ ಸ್ಪೆಷಲ್ಗೆ ಬಾರ್ಬಿಕ್ಯೂಗೆ ಕರ್ಕೊಂಡು ಬಂದವ್ರೆ. ಇಲ್ಲಿ ಬಾರ್ಬಿಕ್ಯೂಗೆಲ್ಲ ತಂದಿಟ್ಟಿದ್ದಾರೆ. ಕ್ರಿಸ್ಪಿ ಕಾರ್ನ್, ಪೊಟೆಟೋದೇನೋ ಹಾಕಿದ್ದಾರೆ, ಬಾರ್ಬಿಕ್ಯೂಗೆ ಹಾಕಿದ್ದಾರೆ. ಬಾರ್ಬಿಕ್ಯೂ ರೆಡಿ ಆಗಿರೋದನ್ನ ಇಲ್ಲಿ ತಂದಿಡ್ತಿದ್ದಾರೆ. ಇದು ಮತ್ತು ಕ್ರಿಸ್ಪಿ ಕಾರ್ನ್ ಎಲ್ಲ ಅನ್ಲಿಮಿಟೆಡ್. ನಾವು ಎಷ್ಟು ಸತಿ ಕೇಳಿದ್ರು ಸರ್ವ್ ಮಾಡ್ತಾರೆ. ಯಾವ್ದು ಕೇಳ್ತೀವಿ ಅದನ್ನು. ಮಶ್ರೂಮ್ ಇತ್ತು, ಪೈನಾಪಲ್, ವಾಟರ್ ಮೆಲನ್ದು ಇತ್ತು, ಪನ್ನೀರ್ ಇತ್ತು, ಮಶ್ರೂಮ್ ಇತ್ತು. ಈಗ ನೋಡಿ ಇನ್ನೊಂದು ಸತಿ ಹಾಕ್ತಿದ್ದಾರೆ. ಹೆಂಗಿದೆ ಸ್ಟಾರ್ಟಿಂಗ್? ಚೆನ್ನಾಗಿದೆಯಾ ಟೇಸ್ಟ್ ಎಲ್ಲ? ಮೀಡಿಯಂ ಸ್ಪೈಸ್ ಅದೆಲ್ಲ ಮಿಕ್ಸ್ ಮಾಡಿ ಫ್ರೈ ನೋಡಿ ಈ ಥರ ಎಲ್ಲ ಇದೆ. ಫ್ಲವರ್ಸಲ್ಲಿ ಡೆಕೋರ್ ಮಾಡಿದ್ದಾರೆ. ಬಾರ್ಬಿಕ್ಯೂ ನಾನ್ ವೆಜ್ ಇದೆ ಇಲ್ಲಿ. ವಡಾಪಾವ್, ಪಾನಿಪುರಿ ಎಲ್ಲ ಇದೆ. ಪಾನಿಪುರಿ, ಪಾಸ್ತಾ, ವೈಟ್ ಸಾಸ್ ಪಾಸ್ತಾ, ರೆಡ್ ಸಾಸ್ ಪಾಸ್ತಾ. ಪಾನಿಪುರಿ ಮಾಡ್ತಿದ್ದಾರೆ ಅಲ್ಲಿ. ಪಾವ್ ಭಾಜಿ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಎಗ್ ಪಾವ್ ಭಾಜಿ, ಎಗ್ ಮಾಡಿಟ್ಟಿದ್ದಾರೆ. ದಹಿಪುರಿ. ಇಲ್ಲಿ ಮಾಕ್ಟೈಲ್ಸ್ ಎಲ್ಲ ಸಿಗುತ್ತೆ, ಕೇಳಿದ್ರೆ ಮಾಡಿಕೊಡ್ತಾರೆ. ಸ್ಟೀಮ್ ರೈಸ್, ದಾಲ್ ತಡ್ಕ ಹೀಗಿದೆ. ಇಲ್ಲಿ ನೂಡಲ್ಸ್, ಗ್ರಿಲ್ ನೂಡಲ್ಸ್ ಇದೆ, ಮಂಜೂರಿ ಗ್ರೇವಿ ಇದೆ, ಮತ್ತು ಚನಾ ಮಸಾಲ ಇಷ್ಟು ಇಲ್ಲಿದೆ. ಪನ್ನೀರ್ ಇದೆ, ಹಾಗೆ ಇದ್ಯಾವುದು ಅಫ್ಘಾನಿ ಕೋಫ್ತಾ ಕರಿ ಈ ಥರ ಇದೆ. ವೆಜ್ ಬಿರಿಯಾನಿ, ಇಲ್ಲಿ ಪಾಪಡ್ ಇದೆ, ಸಲಾಡ್ಸ್, ವೆಜಿಟೇಬಲ್ಸ್, ಕರ್ಡ್ ರೈಸ್ ಎಲ್ಲ ಇಲ್ಲಿದೆ. ಪಿಕಲ್ಸ್ ಇದೆ. ಚಿಕನಲ್ಲಿ ಇಷ್ಟು ವೆರೈಟಿ ಇದೆ.
ನಾನು ಯಾವುದು ಓಪನ್ ಮಾಡ್ತಿಲ್ಲ. ಇಲ್ಲಿದೆ, ಇಲ್ಲಿ ಸ್ವೀಟ್ಸ್ ಇದೆ. ಇದು ಒಂದು ಸ್ವೀಟ್ ಇದೆ, ಹಾಟ್ ಜಿಲೇಬೀಸ್. ಇದು ಜಿಲೇಬಿ. ಇದು ಯಾವ ಸ್ವೀಟ್? ಮಾಲ್ಪೋವಾ. ಗುಲಾಬ್ ಜಾಮೂನ್, ಮೂಂಗ್ ದಾಲ್ ಹಲ್ವಾ ಇದೆ. ಇಲ್ಲಿ ಸ್ಟ್ರಾಬೆರಿ ಸ್ವಿಸ್ ರೋಲ್ ಅಂತ ಇದೆ, ತಗೋತಾ ಇದ್ದೀನಿ ಟೇಸ್ಟ್ ನೋಡೋಕ್ಕೆ. ಇಲ್ಲಿ ಡೆಸರ್ಟ್ ಸೆಕ್ಷನ್, ಫುಲ್ ಎಲ್ಲ ಡೆಸರ್ಟ್ಸ್ ಇದೆ. ಮ್ಯಾಂಗೋ ಪೇಸ್ಟ್ರಿ, ಎಬಿಸ್ ಸೆಲೆಬ್ರೇಷನ್ ಪೇಸ್ಟ್ರಿ, ಫ್ರೂಟ್ ಕಸ್ಟರ್ಡ್, ಸ್ಟ್ರಾಬೆರಿ ಸ್ವಿಸ್ ರೋಲ್. ಸ್ಟ್ರಾಬೆರಿ ಸ್ವಿಸ್ ರೋಲ್ ಚೆನ್ನಾಗಿದೆ. ಈ ಥರದ ಆಂಬಿಯನ್ಸ್ ಎಲ್ಲ. ಇದು ಒಂಥರ ಸ್ವೀಟ್, ಏನೋ ಡಿಫ್ರೆಂಟ್ ಆಗಿದೆ. ಸ್ಯಾಫ್ರಾನ್ ತಿಹಾರ್. ನನ್ನ ಹಸ್ಬೆಂಡ್ ಸೂಪ್ ತಗೋತಿದ್ದಾರೆ. ಎಲ್ಲಾನು ಟೇಸ್ಟ್ ಹೇಳ್ತೀನಿ ಹೇಗಿದೆ ಅಂತ. ಇಷ್ಟು ಐಟಮ್ ತಂದಿದ್ದೀವಿ ಟ್ರೈ ಮಾಡೋಕ್ಕೀಗ. ಈಗ ಸೂಪ್ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಚೆನ್ನಾಗಿದೆ. ಈಗ ರೋಟಿ 2 ಥರ ಪಲ್ಯ ಹಾಕೊಂಡಿದ್ದೀನಿ. ಟ್ರೈ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ನೈಸ್ ಟೇಸ್ಟ್. ಚೆನ್ನಾಗಿದೆ. ಯಾವುದೋ ಸಲಾಡ್ ಥರ ಎಲ್ಲ ತರಕಾರಿನೂ ಮಿಕ್ಸ್ ಮಾಡಿ ನನ್ನ ಹಸ್ಬೆಂಡ್ ಮಾಡಿಸ್ಕೊಂಡವ್ರೆ. ನಾನು ಟೇಸ್ಟ್ ನೋಡಿ ಹೇಳ್ತೀನಿ. ಅಂದರೆ ನನಗೆ ಅಷ್ಟು ತರಕಾರಿ ಎಲ್ಲ ಇಷ್ಟ ಆಗಲ್ಲ, ಅವ್ರಿಗೆ ಕೊಟ್ಬಿಡ್ತೀನಿ. ನೂಡಲ್ಸ್ ಇದೆ, ನೂಡಲ್ಸ್ ಟ್ರೈ ಮಾಡಬೇಕು. ಡೆಸರ್ಟ್ ಸೆಕ್ಷನ್ ಇದೆ. ಡೆಸರ್ಟು ಸ್ವೀಟ್ ಅಂದರೆ ನನಗೆ ತುಂಬ ಇಷ್ಟ, ಅದನ್ನು ಚೆನ್ನಾಗಿ ಟ್ರೈ ಮಾಡ್ತೀನಿ. ಅನ್ಲಿಮಿಟೆಡ್. ನೋಡೋಣ ಎಷ್ಟು ತಿಂತೀನಿ ಅಂತ. ಅನ್ಲಿಮಿಟೆಡ್ ಇದ್ದಾಗ ಜಾಸ್ತಿ ತಿನ್ನೋಕ್ಕಾಗಲ್ಲ. ಎಲ್ಲ ಥರನೂ ಟ್ರೈ ಮಾಡ್ಬೇಕಂತ ಇಷ್ಟ ನನಗೆ. ಹಾಗಾಗಿ ಎಲ್ಲ ಟೇಸ್ಟ್ ನೋಡೋಷ್ಟೊತ್ತಿಗೆ ಲಾಸ್ಟಲ್ಲಿ ಯಾವುದೂ ತಿನ್ನೋಕ್ಕಾಗಲ್ಲ. ನಮ್ಮ ಹಸ್ಬೆಂಡ್ ಆಲ್ರೆಡಿ ರೋಟಿ ತಿಂತಿದ್ರೆ ಮೊಸರನ್ನ ಹಾಕೊಂಡು ಬಂದಾರೆ, ಮೊಸರನ್ನ ಇಷ್ಟ ಅಂತ. ನಾನೀಗ ನೂಡಲ್ಸ್ ಮತ್ತು ವೆಜ್ ಬಿರಿಯಾನಿ ಹಾಕೊಂಡು ಬಂದಿದ್ದೀನಿ. ಟೇಸ್ಟ್ ನೋಡೋಣ. ಅದೇ ಇದೆ. ವೆಜ್ ಬಿರಿಯಾನಿ ಮೈಲ್ಡ್ ಆಗಿದೆ, ಅಷ್ಟೇನು ಫ್ಲೇವರ್ ಅಂತ ಏನು ಸಿಗ್ತಾ ಇಲ್ಲ. ಫುಲ್ ಮೈಲ್ಡ್ ಆಗಿದೆ, ನಂಗೆ ಇಷ್ಟ ಇಲ್ಲ. ರೈಸ್, ಕರ್ಡ್, ಪಾಪಡ್ ಹಾಕೊಂಡಿದ್ದೀನಿ. ಈಗ ಇಷ್ಟು ವೆರೈಟೀಸ್ ಆಫ್ ಡೆಸರ್ಟ್ಸ್ ಇದೆ ನೋಡಿ, ಇಷ್ಟು ವೆರೈಟಿ ಇದೆ. ಪಾನ್ ಐಸ್ ಕ್ರೀಮ್ ಅಂತ ಇತ್ತು, ಅದನ್ನು ಟ್ರೈ ಮಾಡೋಣ ಅಂತ ಹೇಳಿದ್ದೀನಿ, ಮಾಡಿಕೊಡ್ತಿದ್ದಾರೆ. ಟೇಸ್ಟ್ ತುಂಬ ಚೆನ್ನಾಗಿತ್ತು.
strawberry chocolate buttercake also. ಸ್ಟ್ರಾಬೆರಿ ಚಾಕ್ಲೇಟ್. ಫೈನಲ್ ಡೆಸರ್ಟ್ ಐಸ್ ಕ್ರೀಮ್. ಬಾರ್ಬಿಕ್ಯೂಲ್ ಬುಕ್ ಮಾಡುವಾಗಲೇ ಇರುತ್ತೆ ಏನು ಅಕೇಶನ್ ಅಂತ ಬರ್ಡೇ ಅಂತ ಇರೋದಕ್ಕೆ ಅವರು ಕೇಕ್ ಕಟ್ ಮಾಡಿಸ್ತಿದ್ದಾರೆ. ಇಲ್ಲಿ ಬರೀತಾರೆ हाथ के लिए क्या ले मधु ने ಮದಿನಾ ಈ ಬದುಕಿನ ನೆನಪು. ಇಲ್ಲೆಲ್ಲರೂ ಕ್ಲಾಪ್ಸ್ ಮಾಡಿ ವಿಶ್ ಮಾಡ್ತಿದ್ದಾರೆ. ಫುಲ್ ಚೈಲ್ಡ್ಹುಡ್ ಡೇಸಲ್ಲಿ ಸ್ಕೂಲ್ಗೆ ಹೋಗುವಾಗ ಎಲ್ಲರೂ ವಿಶ್ ಮಾಡ್ತಿದ್ದಲ್ಲ ಆ ಥರ ಆಯಿತು. ತುಂಬ ಚೆನ್ನಾಗಿತ್ತು. ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಮತ್ತೆ ಬಂತು. ಕಾಪಿರೈಟ್ಸ್ ಇರೋದ್ರಿಂದ ನಾನು ಫುಲ್ಲು ಸಾಂಗ್ ಹಾಕಿಲ್ಲ. ಕಾಪಿರೈಟ್ಸ್ ಫ್ರೀ ಮ್ಯೂಸಿಕ್ ಹಾಕಿದ್ದೀನಿ. ಸಾಂಗ್ ಸ್ಟಾರ್ಟಿಂಗಲ್ಲಿ ಯಾವ್ದು ಬಂತು ಅದೇ ಫುಲ್ಲು ಇತ್ತು. ಹಸ್ಬೆಂಡ್ ಕೊಟ್ಟಿದ್ದ ಸರ್ಪ್ರೈಸ್ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಮನೇಲಿ ಇನ್ನೊಂದು ಸರ್ಪ್ರೈಸ್ ಕತ್ತಿತ್ತು. ಅಮ್ಮ ಮತ್ತು ಅಣ್ಣ ಸೇರಿ ಇನ್ನೊಂದು ಕೇಕ್ ತಂದಿದ್ರು. ಅದನ್ನು ಕಟ್ ಮಾಡಿದೆ. ನಾನು ಕೇಕ್ ಕಟ್ ಮಾಡುವಾಗೆಲ್ಲ ನಮ್ಮ ಪಾಪನೂ ಬರಬೇಕು. ಅವನು ನಾನು ಕಟ್ ಮಾಡ್ತೀನಿ ಅಂತ ಬರ್ತಾನೆ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಎದೊಳ್ ಸಾಕು ನೀನ್ ನಿಂತ್ಕೋ. ಇವ್ರನ್ನೇ ನೋಡ್ತಾವನೆ. ಇರೋ ನಾನ್ ತಿರ್ಸ್ತೀನಿ ಇರೋ. ಅಮ್ಮ ಐತಾ ಇರೋ ಇರೋ ಸುಮ್ನೆ ಇರೆ. ಆಮೇಲೆ ಕೊಡ್ತೀನಿ ಸುಮ್ಮನೆ ನಾನೇ ಕೊಡ್ತೀನಿ ಸುಮ್ಮನೆ. ಸೆಂಟ್ರಲ್ ಇರೋ ಬ್ರೆಡ್ ಕೊಡ್ರೆ ಏನಾಗಲ್ಲ. ಆಮೇಲೆ ಕೊಡ್ತೀನಿ ಸುಮ್ಮನೆ ಆಂಟಿ. ಗ್ಯಾರಂಟಿ ಅವ್ರ ಸ್ವಲ್ಪ ಇಕ್ರಿ ಕ್ರೀಮಾ ನಿಂತ್ಕೊಂಡ್ಬಿಡಿ ಮೇಡಮ್. ನಿಮ್ಗೆ ಗೊತ್ಬೇಕಾ? ನೋಡೆ ಹಂಗೆ ನೋಡೆ ಫೋಟೋ ತೆಗಿತೀನಿ ನೋಡೆ. ಇಲ್ಲಡ ಪಾಪ ನೀನ್ ಇನ್ನೊಂದ್ಸಲಿ ದೂರದಿಂದ ತೆಗಿ. ನಮ್ ಮಕ್ಕ ಮೊದ್ಲೇ ಇಷ್ಟ ಅಗ್ಲ ಐತೆ. ನೀನ್ ಇನ್ನ ಇಷ್ಟ ಅಗ್ಲ ತೋರಿಸ್ತಿದ್ಯಾರಲ್ಲಿ. ಇಲ್ಲಡ ಎಲ್ಲ ಬೆಳಿಬೇಕಂತೆ ಬೆಳೀರಿ. ಅಮ್ಮ ಅಯ್ಯೋ ಅಮ್ಮಂಗೆ ಇಲ್ಲೇ ಐತಲ್ಲಮ್ಮ ತಿನ್ಸ ನೀರು ಅಷ್ಟು ದೊಡ್ಡ ನನ್ ಕೇಕ್ ಇವತ್ತು ವಾಕ್ಲಿಕ್ಕೆ ಐತೆ. ಹಿಡ್ಕ ಅಮ್ಮಂಗೆ ಕೊಡ. ನೀನ್ ಮಾಡು. ನೀ ಕ್ಲಾಪ್ಸ್ ಮಾಡು. ಏ ಅಂತ ಮಾಡು. ಮಾಡು ನಂಗೆ ಮಾಡು. ಮಾಡ್ತಾ ಇಲ್ಲ ಮಾಡು. ಬಳಿತಾನಂತೆ. ಹಾ ಕೈಯಲ್ಲಿರೋದೇನು ಬಕೆಟ್ ತೊಳಿ. ಇದ್ರಲ್ಲಿ ಒಂಚೂರು ಕೊಡೋಣ ಸರ್.